So dear students, so the next problem in chapter oscillation is also an worked example. So ನಾನು 14.9 ಅಂತ ಬರೀ ನೋಟ್ಸಲ್ಲಿ ಬರೀಬೇಕಾರೆ ಸೊ ನೀವು ನೋಡಿ ಕಂಟಿನ್ಯೂಸ್ ಮೋಸ್ಟ್ಲಿ ಪ್ರಾಬ್ಲಮ್ ನಂಬರ್ 7 8 ಇರಬೇಕಿದು. ಸೊ ಅದನ್ನು ಮಾಡಿ. ಸೊ ವಾಟ್ ಇಸ್ ದ ಲೆಂತ್ ಆಫ್ ಎ ಸಿಂಪಲ್ ಪೆಂಡುಲಮ್ ವಿಚ್ ಟಿಕ್ಸ್ ಸೆಕೆಂಡ್ಸ್? ವೆರಿ ಇಂಪಾರ್ಟೆಂಟ್ ಕ್ವಶನ್ ಹೌದಾ? ಸೊ ಸಿಂಪಲ್ ಕ್ವಶನ್, ವಾಟ್ ಇಸ್ ದ ಲೆಂತ್ ಆಫ್ ಎ ಸಿಂಪಲ್ ಪೆಂಡುಲಮ್? ಸೊ ನೋಡಿ ಈ ಥರ ಒಂದು ಸಿಂಪಲ್ ಪೆಂಡುಲಮ್ ಇರುತ್ತೆ ಆಯಿತಾ. ಸೊ ಇಟ್ ವಿಲ್ ಬಿ ಆಸಿಲೇಟಿಂಗ್, ಅದೇ ಮಾಡ್ತಾ ಇರುತ್ತೆ, ಹಂಗೆ ಆಸಿಲೇಟ್ ಆಗ್ತಾ ಇರುತ್ತೆ. ದಿಸ್ ಇಸ್ ದ ಮೀನ್ ಪೊಸಿಷನ್. ಎಂಥ ಪೊಸಿಷನ್ ಇದು? ಮೀನ್ ಪೊಸಿಷನ್. ಎಕ್ಸ್ ಈಸ್ ಈಕ್ವಲ್ ಟು 0. ಇಲ್ಲಿ ಎಕ್ಸ್ ಬರಲ್ಲ, ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಈಸ್ 0 ಹೌದಾನೆ. ಸೊ ಅದರ ಎಷ್ಟು ಲೆಂತ್ ಅದು? ಯು ನೋ ದ ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್ ಟಿ ಈಸ್ ಈಕ್ವಲ್ ಟು 2π × √L/g ಹೌದಾ. ಸೊ ನಿಮಗೆ ಗೊತ್ತು, ಡಿಪೆಂಡ್ಸ್ ಅಪಾನ್ ದ ಲೆಂತ್. ಅವನ ಕ್ವಶನ್ ಏನು? ಯಾವ ಲೆಂತಿಗೆ ಬಂದರೆ ಅಂದರೆ ಸಿಂಪಲ್ ಪೆಂಡುಲಮ್ದು ಈ ಲೆಂತ್ ಎಲ್ಲಿದೆಯಲ್ಲ ಅದು ಎಷ್ಟು ಆದರೆ ವಿಚ್ ಟಿಕ್ಸ್ ಸೆಕೆಂಡ್ಸ್ ಅಂದರೆ ದಟ್ ಈಸ್ ಕಾಲ್ಡ್ ಎಸ್ ಸೆಕೆಂಡ್ ಪೆಂಡುಲಮ್. ದಟ್ ಈಸ್ ಕಾಲ್ಡ್ ಎಸ್ ಸೆಕೆಂಡ್ ಪೆಂಡುಲಮ್. ಅಂದರೆ ಅದು ಹಿಂಗೆ ಹೋಗಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡೋದು ಇಟ್ಕೊಳ್ಳಿ. ಇಟ್ ಸ್ಟಾರ್ಟ್ಸ್ ಆನ್ ದ ಮೇನ್ ಪೊಸಿಷನ್, ಹೀಗೆ ಹೋಗಿ ಮತ್ತೆ ವಾಪಸ್ ಮೇನ್ ಪೊಸಿಷನಿಗೆ ಬಂದು ಮತ್ತೆ ಲೆಫ್ಟ್ ಎಕ್ಸ್ಟ್ರೀಮ್ ಬಂದು ಮತ್ತೆ ಮೇನ್ ಪೊಸಿಷನ್ ಬರೋಕ್ಕೆ ಹೌದಾ. ಸೊ ಎಷ್ಟು ಸೆಕೆಂಡ್ ತಗೋಬೇಕದು ಹೌದಾನೆ. ಸೊ ಅಂದರೆ 2 ಸೆಕೆಂಡ್ಸ್ ಹಿಂಗೆ ಹೋಗಿ ವಾಪಸ್ ಬಂದು ರೈಟ್ ಎಕ್ಸ್ಟ್ರೀಮ್ ನೋಡಿ, ಫ್ರಮ್ ಮೀನ್ ಪೊಸಿಷನ್ ಫ್ರಮ್ ಮೀನ್ ಪೊಸಿಷನ್ ಗೋಸ್ ಟು ದ ರೈಟ್ ಎಕ್ಸ್ಟ್ರೀಮಮ್ ಹೌದಾನೆ. ಸ್ಟಾರ್ಟ್ ಫ್ರಮ್ ದ ಮೀನ್ ಪೊಸಿಷನ್ ಗೋಸ್ ಟು ದ ರೈಟ್ ಎಕ್ಸ್ಟ್ರೀಮಮ್, ಸ್ಟಾರ್ಟ್ ಫ್ರಮ್ ದ ಮೀನ್ ಪೊಸಿಷನ್ ಗೋಸ್ ಟು ದ ರೈಟ್ ಎಕ್ಸ್ಟ್ರೀಮಮ್, ಅಗೇನ್ ಕಮ್ಸ್ ಟು ಮೀನ್ ಪೊಸಿಷನ್, ಅಗೇನ್ ಗೋಸ್ ಟು ಲೆಫ್ಟ್ ಎಕ್ಸ್ಟ್ರೀಮಮ್, ಅಗೇನ್ ಕಮ್ಸ್ ಟು ಮೀನ್ ಪೊಸಿಷನ್ ಹೌದಾನೆ. ಸೊ ಇಷ್ಟು ಅಂದರೆ ಒಂದು ಆಸಿಲೇಷನ್ ಮಾಡೋದಕ್ಕೆ 2 ಸೆಕೆಂಡ್ಸ್ ತಗೊಳುತ್ತೆ. ಟೈಮ್ ಪೀರಿಯಡ್ ಈಸ್ 2 ಸೆಕೆಂಡ್ಸ್. ಅಂಥ ಒಂದು ಪೆಂಡುಲಮ್ ನಾವು ಕ್ವಾಲಿಟಿ ಸೆಕೆಂಡ್ಸ್ ಪೆಂಡುಲಮ್ ಎಂತ ಕರಿತೀವಿ? ಅದಕ್ಕೆ ಸೆಕೆಂಡ್ಸ್ ಪೆಂಡುಲಮ್ ಅಥವಾ ವಿಚ್ ಟಿಕ್ಸ್ ಎ ಸೆಕೆಂಡ್. ಅದೊಂದು ಸೆಕೆಂಡಿಗೆ ಹಿಂಗೆ ಹೋಗುತ್ತೆ, ಮತ್ತೊಂದು ಸೆಕೆಂಡಿಗೆ ಹಿಂಗೆ ಬರುತ್ತೆ ಹೌದಾ. ದಟ್ ಈಸ್ ಕಾಲ್ಡ್ ಎಸ್ ಸೆಕೆಂಡ್ ಪೆಂಡುಲಮ್ ಮತ್ತು ವಿಚ್ ಟಿಕ್ಸ್ ಎ ಸೆಕೆಂಡ್. ಸೊ ಹಾಗಾದರೆ ಅದು ಸೆಕೆಂಡ್ ಪೆಂಡುಲಮ್ ಆಗಬೇಕು ಅಂದರೆ ಅದ್ರ ಲೆಂತ್ ಎಷ್ಟಿರಬೇಕು, ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾನೆ ಹೌದಾನೆ. ಸೊ ಯುನೋ ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ ಹೌದಾನೆ. ದ ಟೈಮ್ ಪೀರಿಯಡ್ ಆಫ್ a simple pendulum the time period of a simple pendulum. Now the T is equal to formula, T is equal to 2π × L/g ಹೌದಾ. ಕ್ಯಾಪಿಟಲ್ ಬೇಕಾದ್ರೆ ಬರೋದು, ಸ್ಮಾಲ್ ಬೇಕಾದ್ರೆ ಬರೋದು. ನಮಗೆ ಬೇಕೇನು? ವಾಟ್ ಇಸ್ ದ ಲೆಂತ್ ಕೇಳಿದಾನೆ. ಸೊ ದೇರ್ ಫಾರ್ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ಸ್ T² is equal to 4π² × L/g. ಬೇಕಾದ್ರೆ ನೀವು ಕ್ಯಾಪಿಟಲಲ್ಲಿ ಹಾಕ್ಬೋದು. ದೇರ್ ಫಾರ್ L is equal to ಏನಾಗುತ್ತೆ? L will be equal to gt² divided by 4π². This is the expression for length ಹೌದಾನೆ. ಸೊ ದ ಟೈಮ್ ಪೀರಿಯಡ್ ಆಫ್ ಎ ಸಿಂಪಲ್ ಪೆಂಡುಲಮ್ ವಿಚ್ ಟಿಕ್ಸ್ ಸೆಕೆಂಡ್ ಈಸ್ 2 ಸೆಕೆಂಡ್ಸ್. ನೀವು ಬರಬೇಕು ವಿಚ್ ಟಿಕ್ಸ್ ಸೆಕೆಂಡ್ ಅಂದರೆ ದ ಟೈಮ್ ಪೀರಿಯಡ್ ಇಸ್ 2 ಸೆಕೆಂಡ್ ಅಂತ ಹೌದಾ. ಸೊ ದ ಟೈಮ್ ಪೀರಿಯಡ್ ಆಫ್ a simple pendulum which ticks a second, ticks a second is 2 seconds. ಮತ್ತು 1 ಸೆಕೆಂಡ್ ಅಲ್ಲ, 2 ಸೆಕೆಂಡ್ಸ್ ಹೌದಾನೆ. ಸೊ ದೇರ್ ಫೋರ್ T is equal to 2 ಸೆಕೆಂಡ್ ಹೌದಾ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀನಿ. ಸೊ ದೇರ್ ಫೋರ್ L is equal to G ಎಷ್ಟಿದೆ? 9.8 acceleration to gravity ಇಂಟು T ಎಷ್ಟಿದೆ? 2 ಸೆಕೆಂಡ್ಸ್. ಸೊ 2 ಸೆಕೆಂಡ್ ಸ್ಕ್ವೇರ್ ಮಾಡೋಣ. GT ಸ್ಕ್ವೇರ್ ನೋಡಿ, GT ಸ್ಕ್ವೇರ್ ಇದೆ ಡಿವೈಡ್ ಬೈ 4 ಇಂಟು π is 3.14 ಸ್ಕ್ವೇರ್ ಹೌದಾ. ಎಲ್ಲ ಕ್ಯಾಲ್ಕುಲೇಟ್ ಮಾಡಿ. ಸೊ ವಿಲ್ ಗೆಟ್ L is equal to ಎಷ್ಟು ಬರುತ್ತೆ? 1 ಬರುತ್ತೆ, 1 ಮೀಟರ್ ಬರುತ್ತೆ ನೋಡಿ. ಎಲ್ಲ ಮಾಡಿ L is equal to 1 ಮೀಟರ್. ಸೊ ಹಾಗಾದರೆ ದ ಲೆಂತ್ ಆಫ್ ಎ ಪೆಂಡುಲಮ್ ಎಷ್ಟು ಬೇಕು? ಅದು ದಾರದ ಉದ್ದ 1 ಮೀಟ್ರ್ ಇದ್ದರೆ ಅದು ಕರೆಕ್ಟಾಗಿ 2 ಸೆಕೆಂಡ್ ತಗೊಳುತ್ತೆ ಒಂದು ಸತಿ ಹೋಗಿ ಬರೋಕ್ಕೆ. ಅಂದರೆ ಇಟ್ ಟಿಕ್ಸ್ ಎ ಸೆಕೆಂಡ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಕೇಳ್ಬಿಡ್ತಾನೆ ವೈವಾದಲ್ಲಿ ಅಥವಾ CET-ಲಿ. ಸೊ ಟೈಮ್ ಪೀರಿಯಡ್ ಆಫ್ ಎ ಸಿಂಪಲ್ ಪೆಂಡುಲಮ್, ಇಫ್ ಇಟ್ ಈಸ್ 2 seconds then you will call it as it ticks a second. Its length will be 1 meter. So next we shall go for the next problem. ಹೌದಾ ನೋಡಿ, ಪ್ರಾಬ್ಲಮ್ ನಂಬರ್ 14.8 ಇದೆ. ಬೇಕಾದ್ರೆ ನೆಕ್ಸ್ಟ್ 10 9 ಆಗಿದೆ.
ಎ 5 kg ಕಾಲರ್ ಈಸ್ ಅಟ್ಯಾಚ್ ಟು ಎ ಸ್ಪ್ರಿಂಗ್ ಕಾನ್ಸ್ಟೆಂಟ್ 500 ನ್ಯೂಟನ್ ಪರ್ ಮೀಟರ್. ಕಾಲರ್ ಗೊತ್ತಾ, ಪೈಪ್ಗಳಿಗೆ ಕಾಲರ್ ಹಾಕ್ತಾರಲ್ಲ, ಹೌದಾ? ಸೊ ಯಾವುದೋ ಪೈಪ್ ಇದೆ, ಸೊ ಯಾವ ಪೈಪ್, ಹೌದಾ? ಸೊ ಪೈಪ್ನ ಜಾಯಿನ್ ಮಾಡೋಕ್ಕೆ, ಎರಡು ಪೈಪ್ನ ಜಾಯಿನ್ ಮಾಡೋಕ್ಕೆ ಒಂದು ಕಾಲರ್ ಹಾಕ್ತಾರೆ ಮಧ್ಯ, ಹೌದಾ? ಇದೊಂದು ಮಧ್ಯ ಒಂದು ಕಾಲರ್ನಾಗಿ ಎರಡು ಜಾಯಿನ್ ಮಾಡಿಬಿಡ್ತಾರೆ, ಹೌದಾ? ಈ ಕಡೆ ಒಂದು ಕಾಲರ್, ಪೈಪ್ ಕಾಲರ್, ಹೌದಾ? ಅದು ರೌಂಡ್ ಶೇಪ್ ಒಂದು ರಿಂಗ್ ಇದ್ದಂಗೆ ಇರುತ್ತೆ ಅಷ್ಟೇ, ಹೌದಾ? ಕಾಲರ್, ಪೈಪ್ ಕಾಲರ್ ಇರುತ್ತಲ್ಲ, ಯಾರು ಪೈಪ್ ಕೀಪ್ನ ಮನೆ ಹೊಲದಲ್ಲಿ ಅಲ್ಲೆಲ್ಲ ಹಾಕಿದ್ರೆ, ಸೊ ಇಲ್ಲಿ ದಟ್ ಈಸ್ ಕಾಲ್ಡ್ ಎ ಕಾಲರ್. ಒಂದು ದೊಡ್ಡದೊಂದು ಪೈಪ್ ಇರುತ್ತೆ, ಅದೇನು ಮಾಡುತ್ತೆ, ಸೊ ಯಾವ ಥರ ಕಲರ್ ಚೇಂಜ್ ತಗೊಳ್ತೀನಿ, ಅದು ಅಷ್ಟೇ, ಅದೊಂದು ಪೈಪೇ ಬಟ್ ಸ್ವಲ್ಪ ದೊಡ್ಡದಿರುತ್ತೆ, ಅದೇ ಮಾಡುತ್ತೆ ಎರಡನ್ನು ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಂಬಿಡುತ್ತೆ. ದಟ್ ಈಸ್ ಆಲ್ಸೋ ಎ ಪೈಪ್, ಇಟ್ ಈಸ್ ಕಾಲ್ಡ್ ಎ ಕಾಲರ್, ಯಾವುದೋ ಒಂದು ಕಾಲರ್ ಇರ್ತಾರೆ, ಹೌದಾ? ಸೊ ಆ ಥರ ಒಂದು ಕಾಲರ್ ಇದೆ, ಇದು ಮೆಟಲ್ದು, ಎ 5 kg ಕಾಲರ್, ದೊಡ್ಡದೊಂದು ರಿಂಗ್ ಮೆಟಲ್ದು, ಅದು ದಿಸ್ ಕಾಲ್ಡ್ ಎ ಕಾಲರ್. ಎಂತ ಕರಿತೀವಿ ಇದಕ್ಕೆ? ಕಾಲರ್. ಒಂದು 5 kg ರಿಂಗ್ ದೊಡ್ಡದು, ಹೌದಾ? ದಟ್ ಈಸ್ ಕಾಲ್ಡ್ ಎ ಕಾಲರ್. ಸೊ ಇದು ಅಟ್ಯಾಚ್ ಟು ಎ ಸ್ಪ್ರಿಂಗ್, ಅದನ್ನೇನು ಮಾಡಿಬಿಟ್ಟಿದ್ದಾನೆ, ಒಂದು ಸ್ಪ್ರಿಂಗ್ಗೆ ಅಟ್ಯಾಚ್ ಮಾಡಿಬಿಟ್ಟಿದ್ದಾನೆ ವಿತ್ ದ ಸ್ಪ್ರಿಂಗ್ ಕಾನ್ಸ್ಟೆಂಟ್ 500 ನ್ಯೂಟನ್ ಪರ್ ಮೀಟರ್. ಇಟ್ ಸ್ಲೈಡ್ಸ್ ವಿತೌಟ್ ಫ್ರಿಕ್ಷನ್ ಓವರ್ ಎ ಹಾರಿಜಾಂಟಲ್ ರಾಡ್. ಒಂದು ಹಾರಿಜಾಂಟಲ್ ರಾಡ್ ಇದೆ ಹಿಂಗೆ, ಹೌದಾ? ಸೊ ಒಂದು ಹಾರಿಜಾಂಟಲ್ ರಾಡ್ ಇದೆ, ಇದು ಹಾರಿಜಾಂಟಲ್ ರಾಡ್. ಒಂದು ಏನು ಮಾಡಿಬಿಟ್ಟೆ, ಒಂದು ಕಾಲರ್ ಇದೆ ಹಿಂಗೆ, ಒಂದು ಚಿಕ್ಕ ಒಂದು ಕಾಲರ್, ಅದನ್ನೇ ಮಾಡಿಬಿಟ್ಟಿದ್ದಾನೆ. 5 kg ಇದೆ, ಅದನ್ನ ಒಂದು ಸ್ಪ್ರಿಂಗ್ ಅಟ್ಯಾಚ್ ಮಾಡಿಬಿಟ್ಟಿದ್ದಾನೆ. ಇಟ್ ಇಸ್ ಅಟ್ಯಾಚ್ ಟು ಎ ಸ್ಪ್ರಿಂಗ್, ಬಿಟ್ಟ ತಕ್ಷಣ ಏನು ಮಾಡ್ತದೆ, ಜಾರ್ಕಂತ ಹೋಗ್ತಾ ಇದೆ, ಹೌದಾ? ಸೊ ಇಟ್ ಸ್ಲೈಡ್ಸ್ ವಿತೌಟ್ ಫ್ರಿಕ್ಷನ್ ಓವರ್ ಹಾರಿಜಾಂಟಲ್ ರಾಡ್. ದ ಕಾಲರ್ ಇಸ್ ಡಿಸ್ಪ್ಲೇಸ್ ಫ್ರಮ್ ಇಟ್ಸ್ ಇಕ್ವಿಲಿಬ್ರಿಯಂ ಪೊಸಿಷನ್, ಸೇ ಇಟ್ ಇಸ್ ಇಕ್ವಿಲಿಬ್ರಿಯಂ ಪೊಸಿಷನ್. ಅದನ್ನೇ ಮಾಡ್ಬಿಟ್ಟು 10 ಸೆಂಟಿಮೀಟ್ರ್ ದೂರಕ್ಕೆ ಎಳೆದ್ಬಿಟ್ಟು ಅದನ್ನ, ಹೌದಾ? ಆ್ಯಂಡ್ ರಿಲೀಸ್ಡ್, ಬಿಟ್ಬಿಟ್ಟ. ಅವಾಗ ಏನಂತ ಎಳೆದಾಗ ಸ್ಪ್ರಿಂಗ್ ಉದ್ದ ಇರುತ್ತೆ, ಬಿಟ್ಟ ತಕ್ಷಣ ಅದೇನಂತೆ, ಇಟ್ ವಿಲ್ ಆಕ್ಸಿಲೇಟ್ ಸಿಂಪಲ್ ಹಾರ್ಮೋನಿಕ್ ಮೋಷನ್, ಇಟ್ ವಿಲ್ ಮೇಕ್ ಎ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಕ್ಯಾಲ್ಕುಲೇಟ್ ದ ಪೀರಿಯಡ್ ಆಫ್ ಆಸಿಲೇಷನ್, ಅದರ ಪೀರಿಯಡ್ ಕಂಡಿಡಿಟಿ. ದ ಮ್ಯಾಕ್ಸಿಮಮ್ ಸ್ಪೀಡ್, ಹೌದಾನೆ? ಸೊ ಹಾಗಾದ್ರೆ ವಿತ್ ವಾಟ್ ಸ್ಪೀಡ್ ಮೂವ್ಸ್, ಎಲ್ಲಿರುತ್ತೆ ಮ್ಯಾಕ್ಸಿಮಮ್ ಸ್ಪೀಡ್ ಇಸ್ ಬೆಟ್ ಈಕ್ವಿಲಿಬ್ರಿಯಂ ಪೊಸಿಷನ್, ಇಲ್ಲಿ ಅದು ಮ್ಯಾಕ್ಸಿಮಮ್ ಸ್ಪೀಡ್ ಇರುತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್ ಆಕ್ಸಲರೇಷನ್ ಎಷ್ಟು ಅಂದರೆ ಎಕ್ಸ್ಟ್ರೀಮ್ ಪೊಸಿಷನಲ್ಲಿ, ಈ ಮತ್ತು ಈ ಪೊಸಿಷನಲ್ಲಿ ಅದು ಮ್ಯಾಕ್ಸಿಮಮ್ ಆಕ್ಸಲರೇಷನ್ ಇರುತ್ತೆ, ಅದು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದೆ, ಹೌದಾ? ಸೊ ವಿ ಶಾಲ್ ಸ್ಟಾರ್ಟ್, ಹೌದಾನೆ? ಸೊ ಎಂಥದ್ದು ಟೈಮ್ ಪೀರಿಯಡ್, ಹೌದಾ? ಸೊ ಫಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ದ ಪೀರಿಯಡ್ ಆಫ್ ಆಸಿಲೇಷನ್. ಏನು ಕ್ಯಾಲ್ಕುಲೇಟ್ ಮಾಡೋಣ ನಾವು? ಪೀರಿಯಡ್ ಆಫ್ ಆಸಿಲೇಷನ್. ಸೊ ಎ ಪೀರಿಯಡ್ ಆಫ್ ಆಸಿಲೇಷನ್, ಪೀರಿಯಡ್ ಆಫ್ ಆಸಿಲೇಷನ್ ಟಿ ಈಸ್ ಈಕ್ವಲ್ ಟು, ಏನು ಫಾರ್ಮುಲಾ? 2π, ಈಗ ಸ್ಪ್ರಿಂಗ್ ಇದೆ, √m/k. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಇನ್ನೊಂದು ಫಾರ್ಮುಲಾ ಬರುತ್ತೆ, ಎರಡು ಸ್ಪ್ರಿಂಗ್ ಅಟ್ಯಾಚ್ ಮಾಡಿದ್ವಿ ಒಂದು ಬ್ಲಾಕಿಗೆ, ಈ ಕಡೆ ಒಂದು ಸ್ಪ್ರಿಂಗ್ ಇತ್ತು, ಹೌದಾ? ಸೊ ಅವಾಗ ಇಲ್ಲೂ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಕೆ ಇತ್ತು, ಇಲ್ಲೂ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಕೆ ಇತ್ತು. ಅವಾಗ ಟೈಮ್ ಪೀರಿಯಡ್ ವಾಸ್ ಈಕ್ವಲ್ ಟು 2π √m/2k ಬರೆದಿದ್ದೆ, ಯಾಕಂದರೆ ಅಲ್ಲಿ ಎರಡು ಸ್ಪ್ರಿಂಗ್ ಇದ್ದು, ಅಂದರೆ ಎರಡು ಸ್ಪ್ರಿಂಗ್ನ ಸೀರೀಸ್ ಲೈನಾಗಿ ಅರೇಂಜ್ ಮಾಡೋಂಗಾಗುತ್ತೆ, ಆವಾಗ 2k ಆಗುತ್ತೆ. ಒಂದು ಸ್ಪ್ರಿಂಗ್ ಕಾನ್ಸ್ಟೆಂಟ್ ಕೆ, ಇನ್ನೊಂದು ಸ್ಪ್ರಿಂಗ್ ಕಾನ್ಸ್ಟೆಂಟ್ ಕೆ ಇದ್ದಾಗಲ್ಲಿ 2k ಅಂತ ಬರೀತೀವಿ. ಬಟ್ ಒರಿಜಿನಲ್ ಫಾರ್ಮುಲಾ ಏನು m/kನೇ, ಬಟ್ ಇಲ್ಲಿ ಎರಡು ಸ್ಪ್ರಿಂಗ್ ಇರೋದ್ರಿಂದ ಪ್ರೀವಿಯಸ್ ವೀಡಿಯೋದಲ್ಲಿ ಒಂದು ಪ್ರಾಬ್ಲಮಲ್ಲಿ ಅದನ್ನ 2k ಅಂತ ಮಾಡಿದ್ವಿ, ಅದು ನೀವು ನೆನಪಿರಬೇಕು. ಮತ್ತು ಅಲ್ಲಿ ಒರಿಜಿನಲ್ ಫಾರ್ಮುಲಾದ ಏನು, ಟೈಮ್ ಪೀರಿಯಡ್ ಫಾರ್ ಎ ಸ್ಪ್ರಿಂಗ್ ಈಸ್ 2π √m/kನೇ, ಬಟ್ ಪ್ರೀವಿಯಸ್ ವಿಡಿಯೋ 2k ಬರುತ್ತೆ, ಯಾಕಂದರೆ ಎರಡು ಸ್ಪ್ರಿಂಗ್ ಇದ್ದು, ದೇ ಆರ್ ಅರೇಂಜ್ಡ್ ಇನ್ ಸೀರೀಸ್, ಹೌದಾನೆ? ಸೊ ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ವಿಲ್ ಬಿ ಈಕ್ವಲ್ ಟು 2 × 3.14π ಅಂದರೆ ವಾಟ್ ಇಸ್ ದ ಮಾಸ್ ಆಫ್ ದ ಕಾಲರ್, ದಟ್ ಈಸ್ 5 kg, ಡಿವೈಡ್ ಬೈ ವಾಟ್ ಇಸ್ ದ ಸ್ಪ್ರಿಂಗ್ ಕಾನ್ಸ್ಟೆಂಟ್ 500 ನ್ಯೂಟನ್ ಪರ್ ಮೀಟರ್, 500 ನ್ಯೂಟನ್ ಪರ್ ಮೀಟರ್. ದಟ್ ವಿಲ್ ಬಿ ಈಕ್ವಲ್ ಟು, ಎರಡು ಮಲ್ಟಿಪ್ಲೈ ಮಾಡಿ, ಇಟ್ ವಿಲ್ ಬಿ ಸಮ್ 6.18 ಆಗುತ್ತೆ, 4 2 8 2 2 6.28 ಆಗುತ್ತೆ, ಹೌದಾ? 2 3 6 ಇಂಟು √5 1 500 ಅಂದರೆ 1/100. ಸೊ ದಟ್ ವಿಲ್ ಬಿ ಈಕ್ವಲ್ ಟು 6.28 ಇಂಟು 1/100 ಅಂದರೆ 1/10 ಟಿ. ಸೊ ದೇರ್ ಫೋರ್ ಟಿ ವಿಲ್ ಬಿ ಈಕ್ವಲ್ ಟು 6.28 ಡಿವೈಡ್ ಬೈ 10 ಅಂದರೆ ದಟ್ ವಿಲ್ ಬಿ 0.628 seconds. Time period will be 0.628 seconds. ಹೌದಾನೆ? ಸೊ ದಿಸ್ ಇಸ್ ಪಾರ್ಟ್ ಎ. ಸೊ ಪಾರ್ಟ್ ಬಿನಲ್ಲಿ ಏನು ಕೇಳ್ತೀನಿ ನಾನು, ಇನ್ ಪಾರ್ಟ್ ಬಿ is asking for maximum speed, ಹೌದಾನೆ? The velocity of the caller executing simple harmonic motion. So velocity is given by velocity of caller ಇಂದ ಮತ್ತು ಶರ್ಟ್ ಕಾಲರ್ ಅಲ್ಲ, ಇದು ಪೈಪಿಗೆ ಹಾಕ್ತಿರೋ ಆ ಕಾಲರ್ ಇದು. ವೆಲಾಸಿಟಿ ಆಫ್ ಕಾಲರ್ executing 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 SHM is so what is the expression for velocity? V is equal to, ಹೌದಾ? ಸೊ V of t is equal to ಏನೋ ಮಾಡಿದ್ವಿ,
v of t is equal to minus a omega cos omega t ಅಂತ ಮಾಡಿದ್ವಿ. ಮೈನಸ್ ಎ ಒಮೆಗಾ ಕಾಸ್ ಒಮೆಗಾ ಟಿನ ಸೈನ್ ಒಮೆಗಾ ಟಿನ ಮೈನಸ್ ಎ ಒಮೆಗಾ ಹೌದಾನೆ. ಸೊ ದಟ್ ಈಸ್ ಈಕ್ವಲ್ ಟು ಮೈನಸ್ ಎ ಒಮೆಗಾ ಸೈನ್ ಒಮೆಗಾ ಟಿ ಪ್ಲಸ್ ಟಿ ಸೈನ್ ಒಮೆಗಾ ಟಿ ಪ್ಲಸ್ ಫೈ ಹೌದಾ. ಬಟ್ ಅವ್ನು ಕೇಳಿದ್ರೆ ಮ್ಯಾಕ್ಸಿಮಮ್ ಸ್ಪೀಡ್ ಕೇಳಿದ್ದಾನೆ ಹೌದಾನೆ. ಸೊ ಫಾರ್ ಮ್ಯಾಕ್ಸಿಮಮ್ ಸ್ಪೀಡ್ಸ್ ದಿ ಸೈನ್ ಫಂಕ್ಷನ್ ಶುಡ್ ಬಿ 1 ಹೌದಾನೆ. ಸೊ ದೇರ್ ಫಾರ್ ಮ್ಯಾಕ್ಸಿಮಮ್ ಸ್ಪೀಡ್ ವಿ ಈಸ್ ಈಕ್ವಲ್ ಟು ಮೈನಸ್ ಎ ಒಮೆಗಾ ಮೈನಸ್ ಬಿಟ್ಟಾಕ್ಬೋಣ, ಯಾಕಂದರೆ ಸ್ಪೀಡು ನೆಗೆಟಿವ್ ವ್ಯಾಲ್ಯೂ ತೋರಿಸುತ್ತೆ ಉಲ್ಟಾ ಅಂತ ಅಷ್ಟೇ. ದೇರ್ ಫಾರ್ ಎ ಒಮೆಗಾ ಅಷ್ಟೇ, ಯಾಕಂದ್ರೆ ಸೈನ್ ಒಮೆಗಾ ಟಿ ಪ್ಲಸ್ 5 ವಿಲ್ ಬಿಕಮ್ 1. ಸೊ ಫಾರ್ ಮ್ಯಾಕ್ಸಿಮಮ್ ಸೊ ದಟ್ ಈಸ್ ಈಕ್ವಲ್ ಟು ಎ ಎಷ್ಟಿದೆ, ವಾಟ್ ಇಸ್ ದ ಆ್ಯಂಪ್ಲಿಟ್ಯೂಡ್ ಪೊಸಿಷನ್ 10 ಸೆಂಟಿಮೀಟರ್ ಅಂತ ಹೇಳಿದ್ದಾನೆ ಹೌದಾ. ಸೊ 10 ಸೆಂಟಿಮೀಟರ್ ಅಂದರೆ ದಟ್ ಈಸ್ 0.1 ಇಂಟು ಒಮೆಗಾ ಏನು ಫಾರ್ಮುಲಾ, ಒಮೆಗಾ ಈಸ್ ಸ್ಕ್ವೇರ್ ರೂಟ್ ಆಫ್ ಕೆ ಬೈ ಎಮ್ ಹೌದಾ. ಸೊ ದಟ್ ಈಸ್ ಈಕ್ವಲ್ ಟು 0.1 ಇಂಟು ಸ್ಕ್ವೇರ್ ರೂಟ್ ಆಫ್ ಕೆ ಬೈ ಎಮ್. ಎಮ್ ಬೈ ಕೆ ವಾಸ್ 1/100, ಕೆ ಬೈ ಎಮ್ ವಾಸ್ 10 ಬರುತ್ತೆ, 100 ಬರುತ್ತೆ. ದಟ್ ಈಸ್ ಈಕ್ವಲ್ ಟು 0.1 ಇಂಟು 10. ಸೊ ದೇರ್ ಫೋರ್ ವಿ ಈಸ್ ಈಕ್ವಲ್ ಟು 1 ಬರುತ್ತೆ, 1 ಮೀಟ್ರ್ ಪರ್ ಸೆಕೆಂಡ್. ವೆಲಾಸಿಟಿ 1 ಮೀಟ್ರ್ ಪರ್ ಸೆಕೆಂಡ್ ಹೌದಾ. ನೋಡಿ ಇಲ್ಲಿ ಬಂದಿದೆಯಲ್ಲ, ಎಮ್ ಬೈ ಕೆ ಈಸ್ 1/100, ಕೆ ಬೈ ಎಮ್ ವಿಲ್ ಬಿ 100, ಅದನ್ನೇ ಬರ್ತೀನಿ ಅಷ್ಟೇ. ದಟ್ ಈಸ್ 1 ಮೀಟ್ರ್ ಪರ್ ಸೆಕೆಂಡ್. ಹಾಗಾದರೆ ದ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟಿರುತ್ತೆ, 1 ಮೀಟ್ರ್ ಪರ್ ಸೆಕೆಂಡ್. ಎಲ್ಲಿ, ಅಟ್ ಈಕ್ವಿಲಿಬ್ರಿಯಮ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಅದನ್ನು ಬರೀಬೇಕು ಆಯಿತಾ. ಸೊ ನೆಕ್ಸ್ಟ್ ಕೇಳಿದೆ ನಾನು ಥರ್ಡ್ ಪಾಯಿಂಟ್ ಈ ಸಿ ದ ಮ್ಯಾಕ್ಸಿಮಮ್ ಆಕ್ಸಿಲರೇಷನ್ ಹೌದಾನೆ. ಸೊ ದ ಆಕ್ಸಿಲರೇಷನ್ ಆಫ್ ದ ಕಾಲರ್ ಇಸ್ ಗಿವನ್ ಬೈ ಆಕ್ಸಿಲರೇಷನ್ ಆಫ್ collar, COLLAR, collar is the acceleration of collar is a of t is equal to n formula acceleration ಗೆ minus omega square x of t ಅಂತ ಬರೆದಿದ್ವಿ, minus omega square x of t ಹೌದಾನೆ. ಸೊ that will be equal to ಹೌದಾ minus omega is square root of k by m, omega square will be equal to k by m minus k by m into x of t for maximum acceleration a will be equal to minus k by minus ತೆಗೆದುಬೋಣ, minus n ಇಲ್ಲ, it only shows the direction, k by m into a, ಯಾಕಂದರೆ ಮ್ಯಾಕ್ಸಿಮಮ್ ಆಕ್ಸಿಲರೇಷನ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಇರಬೇಕು. ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಅಂದರೆ a ಹೌದಾನೆ. ದಟ್ ವಿಲ್ ಬಿ ಈಕ್ವಲ್ ಟು k is 500, m is what is the mass 5 kg into a is 10 centimeter 0.1 ಹೌದಾ. ಸೊ ದಟ್ ಇಲ್ಲಿ ಮಾಡಿದ್ರೆ ನಿಮಗೆ ಎ ವಿಲ್ ಬಿ ಈಕ್ವಲ್ ಟು 10 ಬರುತ್ತೆ ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್. ಎಸ್ ಐ ಫಾರ್ ಆಕ್ಸಿಲರೇಷನ್ ಈಸ್ ಎ 10 ಮೀಟ್ರ್ ಪರ್ ಸೆಕೆಂಡ್. ಎಲ್ಲಿ ಮ್ಯಾಕ್ಸಿಮಮ್ ಆಕ್ಸಿಲರೇಷನ್ ಇರುತ್ತೆ ಅಂದರೆ ಅಟ್ ಎಕ್ಸ್ಟ್ರೀಮಮ್, ಇಟ್ ಈಸ್ ಅಟ್ ಎಕ್ಸ್ಟ್ರೀಮಿಟೀಸ್ ಅಥವಾ ಎಕ್ಸ್ಟ್ರೀಮಮ್ ಅಂತ ಬರಿಬೋದು. ಎಕ್ಸ್ಟ್ರೀಮಮ್ ಲೆಫ್ಟ್ ಎಕ್ಸ್ಟ್ರೀಮಲ್ಲೂ ಮತ್ತು ರೈಟ್ ಎಕ್ಸ್ಟ್ರೀಮಲ್ಲೂ ಇರುತ್ತೆ. ಆಕ್ಸಿಲರೇಷನ್ ಇಸ್ ಮ್ಯಾಕ್ಸಿಮಮ್ ಅಟ್ ಎಕ್ಸ್ಟ್ರೀಮಮ್. So this is the end of this problem. So this is the end of this chapter. In the next video we shall start the new chapter, that is waves. We shall stop here.